ಹಾಯ್ ಹಲೋ ನಮಸ್ಕಾರ ಎಲ್ಲಾರಮ್ಲ. ಸೊ ಲಾಸ್ಟ್ ವಿಡಿಯೋವರೆಗೂ ನಾವು ಆಲ್ಮೋಸ್ಟ್ ಮೇಜರ್ ಆಗಿ 2Dಗೆ ಪ್ರಿಫರೆನ್ಸ್ ಕೊಟ್ವಿ. ಸೊ ಇವತ್ತಿನ ವಿಡಿಯೋ ನಾವು 3D ಮೆನ್ಸುರೇಷನ್ ಪ್ರಾಬ್ಲಮ್ಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಫೈಂಡ್ ದ ಡಯಾಗ್ನಲ್ ಆಫ್ ಎ ಕ್ಯೂಬಾಯ್ಡ್ whose dimensions are 6 cm into 6 cm into 3 cm. ಇಲ್ಲಿ ಡಯಾಗ್ನಲ್ ಕೇಳ್ತಾ ಇದ್ದಾರೆ ಯಾವ್ದ್ರದ್ದು, ಕ್ಯೂಬಾಯ್ಡ್ದು. ಸೊ ಕ್ಯೂಬಾಯ್ಡ್ ಡಯಾಗ್ನಲ್ ನಾನು ಹೇಳಿದ್ದೆ, ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಯಾವುದು ಫೇಸ್ ಡಯಾಗ್ನಲ್ ಮತ್ತು ಬಾಡಿ ಡಯಾಗ್ನಲ್ ಅಂತ. ಅಂದರೆ ಡಯಾಗ್ನಲ್ ಅಂತ ಅಂದರೆ ಏನಿಲ್ಲ, ಆ ಒಂದು ಕ್ಯೂಬ್ ಆಗಲಿ ರೆಕ್ಟ್ಯಾಂಗಲ್ ಆಗಲಿ ವಾಟ್ ಎವರ್ ಇಟ್ ಈಸ್, ಆ ಒಂದು ಶೇಪಲ್ಲಿ ಯಾವುದು ಲಾಂಗೆಸ್ಟ್ ಲೆಂತ್ ಇರುತ್ತೆ ಅಂತ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾವು ಡಯಾಗ್ನಲ್ನ ತಗೊಂಡ್ರೆ ನಮಗೆ ಲಾಂಗ್ ಲೆಂತ್ ಇರುತ್ತೆ. ಸೊ ಲಾಂಗೆಸ್ಟ್ ಲೆಂತ್ ಇರೋದು ಯಾವುದು ಅಂತ ಕೇಳಿದ್ರೆ ಕೂಡ ನೀವು ಅದನ್ನ ಡಯಾಗ್ನಲ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ, ಸರಿನಾ? ಸೊ ಈಗ ಡಯಾಗ್ನಲ್ ಅಂತ ಕೊಟ್ಟಿದ್ದಾಗ ಇಲ್ಲಿ ಫೇಸ್ ಡಯಾಗ್ನಲ್ ನಿಮಗೆ ಬಾಡಿ ಡಯಾಗ್ನಲ್ ಕೊಟ್ಟಿಲ್ಲ ಅಂತಂದರೆ ನೀವು ಅದನ್ನು ಬಾಡಿ ಡಯಾಗ್ನಲ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ನಮಗೆ ಡೈಮೆನ್ಷನ್ಸ್ ಕೊಟ್ಟಿದೆ, ಏನು 6 cm 6 cm 3 cm. ಇದ್ರದ್ದು ನಮಗೆ ಡಯಾಗ್ನಲ್ ಕಂಡಿಡೆ ಕೇಳ್ತಾ ಇದ್ದಾರೆ. ಸೊ ಡಯಾಗ್ನಲ್ ಫಾರ್ಮುಲಾ ಏನು? L² + B² + H². ಇದು ಆಲ್ರೆಡಿ ಹೇಳಿದ್ದೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಡಯಾಗ್ನಲ್ ಏನಾಗಿರುತ್ತೆ ಇಲ್ಲಿ ನಮಗೆ 6² + 6² + 3² ಈಕ್ವಲ್ಸ್ 36 + 36 + 9 ಈಕ್ವಲ್ಸ್ √81. D = √81. D = 9 cm ಬರುತ್ತೆ. ಅಂದರೆ ಡಯಾಗ್ನಲ್ ಇಲ್ಲಿ ನಮಗೆ 9 cm ಬರುತ್ತೆ, ಓಕೆನಾ? ಬೇಸಿಕ್ ಕ್ವಶನ್, ತುಂಬ ಈಸಿ. ನೆಕ್ಸ್ಟ್ ಕ್ವಶನು, ಫೈಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ whose side is 16 cm. ಸೊ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಫಾರ್ಮುಲಾ ಏನು? 6a², ಕರೆಕ್ಟ್ ಅಲ್ವಾ? ಸೊ 6 ಇಲ್ಲಿ ಸೈಡ್ ಏನಾಗಿರುತ್ತೆ? 16² ಆಗಿರುತ್ತೆ. ಸೊ 6 × 16² ಎಷ್ಟು? 256. ಸೊ 6 × 256 ಏನಾಗುತ್ತೆ? 6 × 6 = 36. 6 ಬರ್ಕೊತೀವಿ, 3 ಕ್ಯಾರಿ ಇರುತ್ತೆ. 6 × 5 = 30, 3 ಬರ್ಕೊತೀವಿ, 33 ಆಗುತ್ತೆ. 3 ಕ್ಯಾರಿ ಮತ್ತೆ ಇಲ್ಲಿ 3 ಬರ್ಕೊತೀವಿ. ಅದಾದಮೇಲೆ 6 × 12 + 3 15. ಸೊ 1536² ಸೆಂಟಿಮೀಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, 3 solid cubes whose sides are 6 cm, 8 cm and 10 cm respectively are melted to form a single cube. Find the side of a new cube formed. ಸೊ ಇಷ್ಟಲ್ಲೇ ಮಾಡ್ಬೋದು, ಸಾಕು ಜಾಗ. 3 solid cubes whose sides are 6 cm, 8 cm, 10 cm. 3 ಕ್ಯೂಬ್ ಇದೆ, ಅದರದ್ದು ಒಂದು ಕ್ಯೂಬ್ದು ಒಂದು ಸೈಡ್ 6 cm, 8 cm, 10 cm. ಅಂದರೆ ಕ್ಯೂಬಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ ಅಂತ ನಮ್ಗೆ ಅದು ಜನರಲ್ ಆಗಿ ಗೊತ್ತು. ಸೊ ಇವಾಗ ಅದು 3 ಮೆಲ್ಟ್ ಮಾಡಿದ್ರೆ ನಮಗೆ ಸಿಂಗಲ್ ಕ್ಯೂಬ್ ಬರುತ್ತಂತೆ, ಅದರದ್ದು ಸೈಡ್ ಕಂಡುಹಿಡಿಯೋಕೆ ಕೇಳ್ತಾ ಇದ್ದಾರೆ. ಸೊ ಇವಾಗ 3 ಆ್ಯಡ್ ಮಾಡಿಬಿಟ್ರೆ 10, 18, 24 ಬರುತ್ತೆ ಅಂತ ಅನ್ಕೊಂಬೇಡಿ, ತಪ್ಪಾಗುತ್ತೆ. ಸೊ ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೆ? 3 ಕ್ಯೂಬ್ ಕೊಟ್ಟಿದ್ದಾರೆ, ಅದ್ರ ಸೈಡ್ ಕೊಟ್ಟಿದ್ದಾರೆ. ಅದನ್ನು ಒಂದೇ ಕ್ಯೂಬಾಗಿ ಮೆಲ್ಟ್ ಮಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವು ಒಂದೇ ಕ್ಯೂಬಾಗಿ ಮೆಲ್ಟ್ ಮಾಡಿದಾಗ ಅದ್ರದ್ದು ವಾಲ್ಯೂಮ್ ತಿಳ್ಕೊಂಬಿಟ್ರೆ ನಮಗೆ ಸೈಡ್ ಸಿಕ್ಬಿಡುತ್ತೆ, ಓಕೆನಾ? ಸೊ ಇವಾಗ ಅದು ಮೆಲ್ಟ್ ಮಾಡಿದಾಗ ಒಂದು ದೊಡ್ಡ ಕ್ಯೂಬ್ ಬರುತ್ತಲ್ಲ, ಆ ದೊಡ್ಡ ಕ್ಯೂಬ್ದು ವಾಲ್ಯೂಮ್ ತಿಳ್ಕೊಂಬಿಟ್ರೆ ನಮಗೆ ಅದು ಅದ್ರದ್ದು ಸೈಡ್ ಕೂಡ ನಮಗೆ ಸಿಗುತ್ತೆ. ಸೊ ಇವಾಗ ನಾವು ವಾಲ್ಯೂಮ್ ಹೆಂಗೆ ಕಂಡುಹಿಡಿಬೇಕು? ವಾಲ್ಯೂಮ್ ಫಾರ್ಮುಲಾ ಗೊತ್ತು. ಇವಾಗ ವಾಲ್ಯೂಮ್ 1 ಅಂದರೆ ಕ್ಯೂಬ್ 1 ವಾಲ್ಯೂಮ್ 1 ಏನಾಗಿರುತ್ತೆ? 6 ಕ್ಯೂಬ್ ಆಗುತ್ತೆ, ಕರೆಕ್ಟ್ ಅಲ್ವಾ? 6 ಕ್ಯೂಬ್ ಎಷ್ಟು? 216. ಅದೇ ಥರ ಇನ್ನೊಂದು ಕ್ಯೂಬ್ ವಾಲ್ಯೂಮ್ 2 ಎಷ್ಟು? 8 ಕ್ಯೂಬ್ 512. ಅದೇ ಥರ ವಾಲ್ಯೂಮ್ 3 ಅಂದರೆ ಅಂದರೆ ಇನ್ನೊಂದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡ್ಕೊತಾ ಇದೆ ಅಷ್ಟೇ. 10 ಕ್ಯೂಬು ಇದು 1000 ಬರುತ್ತೆ. ಸೊ ಟೋಟಲ್ ಎಷ್ಟಾಗಿರುತ್ತೆ ನಮಗೆ? 1000, 1500, 1700,
1728 1728 ಆಗುತ್ತೆ. ಇದೇನು ವಾಲ್ಯೂಮ್. ಇವಾಗ ನಮಗೆ ವಾಲ್ಯೂಮ್ ಸಿಕ್ತು. ವಾಲ್ಯೂಮ್ ಎಷ್ಟು? ವಾಲ್ಯೂಮ್ ಅಂದರೆ ಏನು? ಎ ಕ್ಯೂಬ್ ಅಂದರೆ ಎಷ್ಟು? 1728. ಇವಾಗ ನಮಗೆ ಸೈಡ್ ಬೇಕು ಅಂದರೆ ಕ್ಯೂಬ್ ರೂಟ್ ಆಫ್ 1728 ಮಾಡಿದ್ರೆ ಮುಗೀತು. ಸೊ 1728 ಕ್ಯೂಬ್ ರೂಟ್ ಏನಾಗಿರುತ್ತೆ? ನಾವು ಆಲ್ರೆಡಿ ಕ್ಯೂಬ್ ರೂಟ್ಸ್ ಕಲ್ತಿದ್ವಿ. ಎ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಆಗಿರುತ್ತೆ. ಇಷ್ಟು. ಸೊ ಕ್ಯೂಬ್ದು ಸೈಡ್ ಏನಾಗಿರುತ್ತೆ? ಎ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್. ಅರ್ಥ ಆಗ್ತಿದೆ ಅಲ್ವಾ? ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಫೈಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ whose radius is 7 centimeter and height is 250 centimeter. ಸೊ ನಾವು ಆಲ್ರೆಡಿ ಕಲ್ತಿದ್ವಿ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂದರೂ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೂ ಸೇಮ್ ಅಲ್ವಾ? ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಏನಾಗಿರುತ್ತೆ? 2πr/h. ಸೊ 2 × 22/7 ಇಂಟು ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು? 7 ಸೆಂಟಿಮೀಟರ್. 7 ಇಂಟು ಹೈಟ್ ಕೊಟ್ಟಿದ್ದಾರೆ ಎಷ್ಟು? 7 ಸೆಂಟಿಮೀಟರ್. 250 ಸೆಂಟಿಮೀಟರ್. 250 ಹಾಕೊಂಡ್ವಿ. 7 7 ಕ್ಯಾನ್ಸಲ್ ಆಗೋಯ್ತು. ಸೊ 2 × 22 ಇಂಟು 250 ಆಗುತ್ತೆ. ಕರೆಕ್ಟ್ ಅಲ್ವಾ? 2 × 22 44 ಇಂಟು 250 ಮಾಡಿದ್ರೆ ನಮಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ 250 ಇಂಟು 44 ಏನಾಗುತ್ತೆ? ಸೊ 250 ಇಂಟು 10 ನಮಗೆ 2500 ಆಗುತ್ತೆ. ಆ ಥರ 4 ಟೈಮ್ಸ್ ಮಾಡಿದ್ರೆ 10,000 ಆಗುತ್ತೆ. 250 ಇಂಟು 4 1000 ಆಗುತ್ತೆ. ಸೊ ಟೋಟಲ್ 11,000 ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ, ಅಥವಾ ಸ್ಕ್ವೇರ್ ಸೆಂಟಿಮೀಟರ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಾಗಿರುತ್ತೆ? 11,000 ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಫೈಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ whose radius is 28 centimeter. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಏನು? 3πr². ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಏನಾಗುತ್ತೆ? 3πr². ಕರೆಕ್ಟ್ ಅಲ್ವಾ? ಇದೆಲ್ಲ ನಾವು ಇಂಟ್ರಡಕ್ಷನ್ ವಿಡಿಯೋಲಿ ತಿಳ್ಕೊಂಡಿದ್ದೀವಿ. ಸೊ 3 × 22/7 ಇಂಟು ರೇಡಿಯಸ್ ಕೊಟ್ಟಿದ್ದಾರೆ 28 × 28. ಈ 7 1 7 4 28 ಆಗುತ್ತೆ. ಅದಾದಮೇಲೆ ನಮಗೆ ಈ 22 × 28 ನಾವು ಸ್ಪೀಡ್ ಮಲ್ಟಿಪ್ಲಿಕೇಶನ್ಸಲ್ಲಿ ಕಲ್ತಿದ್ವಲ್ಲ, 2 3s, ಯಾಕಂದರೆ 8 + 2 10 ಆಗುತ್ತೆ. ಸೇಮ್ ನಂಬರ್ ಇದೆ, ಯೂನಿಟ್ ಪ್ಲೇಸಲ್ಲೂ ಅದೇ ಇದೆ, ಮತ್ತು ನಮಗೆ 10th ಪ್ಲೇಸಲ್ಲೂ ಅದೇ ಇದೆ. ಸೊ ಅಂದರೆ ಯೂನಿಟ್ ಪ್ಲೇಸಲ್ಲಿ 2 ಆ್ಯಡ್ ಮಾಡಿದ್ರೆ 10 ಆಗಬೇಕು. ಅದಾದಮೇಲೆ 10th ಪ್ಲೇಸಲ್ಲಿ 2 ಸೇಮ್ ನಂಬರ್ ಆಗಿರ್ಬೇಕು. ಅಂಥ ಟೈಮಲ್ಲಿ ಏನಾಗುತ್ತೆ? ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಅಂದರೆ 2 × 3, ನೆಕ್ಸ್ಟ್ ನಂಬರ್ 2 3s 6, ಅದಾದಮೇಲೆ 8 2s 16, 6 1 6, ಆಮೇಲೆ 3 4s 12, 6 1 6 × 12, 6 1 6 × 12 ಏನಾಗಿರುತ್ತೆ? 12 6 72, 2 ಬರ್ಕೊತೀವಿ, 7 ಕ್ಯಾರಿ ಆಗಿರುತ್ತೆ. 12 1 7, 12 1 12 ಪ್ಲಸ್ 7 ನಮಗೆ 19, 9 ಬರ್ಕೊತೀವಿ, 1 ಕ್ಯಾರಿ ಆಗಿರುತ್ತೆ. 12 6 72, ಸಾರಿ 12 6 72 ಪ್ಲಸ್ 1 73 ಆಗಿರುತ್ತೆ. 7392 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ನಮ್ಮ ಆನ್ಸರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ನು, ಫೈಂಡ್ ರೇಡಿಯಸ್ of a cone whose slant height is 35 centimeter and curved surface area is 880 centimeter square. ಸೊ ಇಲ್ಲಿ ನಮಗೆ ಏನು ಕೇಳ್ತಾ ಇದ್ದಾರೆ? ರೇಡಿಯಸ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಗೊತ್ತು. ಏನು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಇಂಟ್ರಡಕ್ಷನಲ್ಲಿ, πr/l ಅಂತ. ಇಲ್ಲಿ L ಅಂದರೆ ಸ್ಲ್ಯಾಂಟ್ ಹೈಟ್ ಆಗಿರುತ್ತೆ. ಸೊ π ಅಂದರೆ ಏನು? 22/7 ಇಂಟು r ಕೇಳಿದರೆ ಇಂಟು L ಏನಾಗಿರುತ್ತೆ? 35. ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ 880 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಸೊ ಇವಾಗ 7 1 7 5, ಅದಾದಮೇಲೆ 22 1 22 4, ಇನ್ನೊಂದು 0 40s, ಅದಾದಮೇಲೆ ಇನ್ನೇನಿರುತ್ತೆ? 40/5 ಇರುತ್ತೆ. ಸೊ r = 8 ಸೆಂಟಿಮೀಟರ್ ಆಗಿರುತ್ತೆ ಅಲ್ವಾ? ಅಂದರೆ ಇದು 40 = r × 5 ಆಗಿರುತ್ತೆ. ಸೊ ಈ 5 ಕೆಳಗಡೆ ಬಂದರೆ 40/5 = r ಆಗುತ್ತೆ. ಸೊ r ನಮಗೆ 8 ಸೆಂಟಿಮೀಟರ್ ಆಗಿರುತ್ತೆ ಅಷ್ಟೆ. ನೆಕ್ಸ್ಟ್ ಕ್ವಶನು, ಫೈಂಡ್ ದ ಕಾಸ್ಟ್ ಆಫ್ canvas cloth required for conical tent whose height is 6 meters
radius is 8 meters, and cost of cloth is rupees 140 per square meter. ಸೊ ಇವಾಗ ನಮಗೆ ಏನು ಕೇಳ್ತಿದ್ದಾರೆ, ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಅಂದರೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ, ಫೈಂಡ್ ದ ಕಾಸ್ಟ್ ಆಫ್ ಎ ಕ್ಯಾನ್ವಾಸ್ ಕ್ಲಾತ್. ಒಂದು ಕ್ಲಾತ್ದು ಅದ್ರ ಹೆಸರು ಕ್ಯಾನ್ವಾಸ್ ಕ್ಲಾತ್, ಅದ್ರದ್ದು ಕಾಸ್ಟ್ ಕಂಡಿಡಿಯಕ್ಕೆ ಕೇಳ್ತಾ ಇದ್ದಾರೆ. ಬಟ್ ಏನಕ್ಕೆ ಆ ಕಾಸ್ಟ್ ಏನಕ್ಕೆ ಅಂತಂದರೆ, ಆ ಕ್ಲಾತಿಂದ ರಿಕ್ವೈರ್ಡ್ ಫಾರ್ ಕೋನಿಕಲ್ ಟೆಂಟ್ ಅಂತಂದರೆ, ಇವಾಗ ನಿಮಗೆ ಟೆಂಟಿಂಗ್ ಆಗ್ತೀವಲ್ವ, ಸೊ ಅದು ರೌಂಡ್ ಕೆಳಗಡೆ ಬೇಸ್ ಬಂದು ರೌಂಡ್ ಇರುತ್ತೆ. ಸೊ ಇದು ಕೋನ್ ಶೇಪ್, ಓಕೆನಾ, ಕೋನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಹೂಸ್ ಹೈಟ್ ಈಸ್ 6 ಸೆಂಟಿಮೀಟರ್, ಹೈಟ್ ಕೊಟ್ಬಿಟ್ಟಿದ್ದಾರೆ, ಹೈಟು 6 ಸೆಂಟಿಮೀಟರ್ ಕೊಟ್ಬಿಟ್ಟಿದ್ದಾರೆ, ಇದು 6 ಸೆಂಟಿಮೀಟರ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ರೇಡಿಯಸ್ 8 ಸೆಂಟಿಮೀಟರ್, ರೇಡಿಯಸ್ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಓಕೆನಾ. ಆ್ಯಂಡ್ ಕಾಸ್ಟ್ ಆಫ್ ಕ್ಲಾತ್ ಪರ್ ಈಸ್ 140 ಪರ್ ಸ್ಕ್ವೇರ್ ಮೀಟರ್, ಒಂದು ಸ್ಕ್ವೇರ್ ಮೀಟರ್ಗೆ 140 ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ಕಾಸ್ಟ್ ಆಫ್ ಕ್ಯಾನ್ವಾಸ್ ಕ್ಲಾತ್ ರಿಕ್ವೈರ್ಡ್ ಫಾರ್ ಕೋನಿಕಲ್ ಟೆಂಟ್. ಅಂದರೆ ಇಲ್ಲಿ ಕೆಳಗಡೆ ಏನಿರಲ್ಲ, ಇವಾಗ ಇದು ಟೆಂಟಿಂಗ್ ಹಾಕಬೇಕು ಅಂತಂದರೆ ಈ ಟೆಂಟಿಂಗ್ ಇಷ್ಟೇ ಹಾಕ್ತಾರೆ, ಇದು ನಮ್ಗೆ ಕೆಳಗಡೆದೇನೂ ಬೇಕಾಗಿಲ್ಲ. ಸೊ ಇದು ನಮಗೆ ಈ ಒಂದು ಏರಿಯಾ ಮಾತ್ರ ಕಂಡುಹಿಡಿಬೇಕು, ಈ ಒಂದು ಕ್ಲಾತ್ದು ಅಮೌಂಟ್ ಮಾತ್ರ ಬೇಕು. ಸೊ ಈ ಒಂದು ಕ್ಲಾತ್ ರೌಂಡ್ ಶೇಪಲ್ಲಿ ಇದ್ದರೆ ಅದ್ರದ್ದು ಅಮೌಂಟ್ ಬೇಕು ಅಂತಂದರೆ ನಮ್ಗೆ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿದು ಇಂಟು ಕಾಸ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, ಪೈ ಆರ್ ಎಲ್ ಇಂಟು 140 ರೂಪೀಸ್ ಹಾಕಬೇಕು. ಸೊ ಪೈ ಆರ್ ಎಲ್ ಅಲ್ಲಿ ಪೈ ಇದೆ, ಓಕೆ, ಪೈ ಗೊತ್ತು ನಮಗೆ, ಆರ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಎಲ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಅಂದರೆ ಈ ಒಂದು ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ. ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ ಅಂತ ಅಂದಾಗ ಏನು ಮಾಡಬೇಕು, ಆಲ್ರೆಡಿ ಫಾರ್ಮುಲಾ ಇದೆ, ಎಲ್ ಇಸ್ ಈಕ್ವಲ್ಸ್ ಟು, ಯಾಕಂದರೆ ಇದನ್ನ ಆಲ್ರೆಡಿ ಕಲ್ತಿದ್ದೀವಿ ಎಲ್ಲಿ ಇಂಟ್ರಡಕ್ಷನ್ ವಿಡಿಯೋಲಿ. ಸೊ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ. ಸೊ ಇವಾಗ ಆರ್ ಸ್ಕ್ವೇರ್ ಏನಾಗಿರುತ್ತೆ ನಮಗೆ 8 ಸೆಂಟಿಮೀಟರ್ ಅಲ್ವಾ. ಸೊ 8 ಸ್ಕ್ವೇರ್ ಪ್ಲಸ್ ಹೈಟ್ ಏನು 6 ಸ್ಕ್ವೇರ್. ಸೊ 8 8 64 ಪ್ಲಸ್ 6 6 36. ಸೊ ಇದು ರೂಟ್ ಆಫ್ 100 ಆಗುತ್ತೆ. ಸೊ ಇದು ನಮಗೆ ಸ್ಕ್ವೇರ್ ರೂಟ್ 100ಗೆ ಏನಾಗಿರುತ್ತೆ 10 ಆಗಿರುತ್ತೆ. ಸೊ ಎಲ್ ಬಂದು ನಮಗೆ 10 ಆಗುತ್ತೆ. ಸೊ ಪೈ ಅಂದರೆ ಇಲ್ಲಿ ಎಷ್ಟು, ಪೈ ಅಂದರೆ 22/7 ಇಂಟು ಆರ್ ಅಂದರೆ 6 ಇಂಟು ಎಲ್ ಅಂದರೆ 10 ಇಂಟು 140. ಸೊ 7 1 7 2 20 ಆಗುತ್ತೆ, 20 10 200 ಇಂಟು 6 1600. ಸೊ 1600 ಇಂಟು 22 ಮಾಡಿದ್ರೆ ನಮಗೆ ಕಾಸ್ಟ್ ಬಂದುಬಿಡುತ್ತೆ. ಸೊ 22 0 0 22 0 0 22 6 120 132 13 ಕ್ಯಾರಿ 22 1 22, ಅದಾದಮೇಲೆ 13. ಸೊ 13 ಆ್ಯಡ್ ಮಾಡಿದ್ರೆ 35 ಆಯಿತು. ಸೊ 35,200 ಆಗುತ್ತೆ ನಮ್ಮ ಕಾಸ್ಟ್. ಅರ್ಥ ಆಯ್ತಲ್ವಾ. ಇಲ್ಲ ನನಗೆ ಈ ಫಾರ್ಮುಲಾ ನೆನಪಿಲ್ಲ ಅಂದರೆ ಇದು ಆಲ್ರೆಡಿ ಹೆಂಗಿದೆ, ಪೈಥಾಗರಸ್ ಥಿಯರಮ್ ಇದೆ. ಅಂದರೆ ಇದು ಎ ಬಿ ಸಿ ತೊಗೊಂಡ್ರೆ ಗೊತ್ತಲ್ಲ, ಎ ಸಿ ಸ್ಕ್ವೇರ್ ಇಸ್ಕೊಲ್ಸು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಹಂಗೆ ಮಾಡಿಕೊಂಡ್ರು ಬರುತ್ತೆ. ಡನ್. ನೆಕ್ಸ್ಟ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಒಂದು ಕ್ವಶನು, ಹೌ ಮಚ್ ಮೆಟಲ್ ಈಸ್ ರಿಕ್ವೈರ್ಡ್ to make a 20 meter long pipe if its inner and outer diameters are 12 meter and 16 meter respectively. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಹೌ ಮಚ್ ಮೆಟಲ್ ಇಸ್ ರಿಕ್ವೈರ್ಡ್ ಟು ಮೇಕ್ ಎ 20 meter ಲಾಂಗ್ ಪೈಪ್ ಇಫ್ ಇಟ್ಸ್ ಇನ್ನರ್ ಆ್ಯಂಡ್ ಔಟರ್ ಡಯಾಮೀಟರ್ಸ್ ಆರ್ 12 meters and 16 meters. ಸೊ ಪೈಪ್ ಅಂದರೆ ಹೆಂಗಿರುತ್ತೆ, ಪೈಪ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಈ ಥರ ಇರುತ್ತೆ, ಕರೆಕ್ಟ್ ಅಲ್ವಾ. ಇದೊಂದು ಪೈಪ್, ಕರೆಕ್ಟ್ ಅಲ್ವಾ. ಇವಾಗ ಹೌ ಮಚ್ ಮೆಟಲ್ ಇಸ್ ರಿಕ್ವೈರ್ಡ್ ಟು ಮೇಕ್ ಎ 20 meter ಲಾಂಗ್ ಪೈಪ್. ಈ 20 meter ಲಾಂಗ್ ಪೈಪ್ನ ಮಾಡೋಕ್ಕೆ ಎಷ್ಟು ಮೀಟರ್ ಮೆಟಲ್ ಬೇಕು, ಆದರೆ ಇಫ್ ಇಟ್ಸ್ ಇನ್ನರ್ ಆ್ಯಂಡ್ ಔಟರ್ ಡಯಾಮೀಟರ್ಸ್ ಆರ್ 12 meters and 16 meters. ಸೊ ಇವಾಗ ಇದು ಇನ್ನರ್ ಡಯಾಮೀಟರ್ ಅಂದ್ಕೊಳ್ಳಿ, ಇದು ಎಷ್ಟಿದೆ, ಇದು 12 meters ಇದೆ. ಔಟರ್ ಡಯಾಮೀಟರು ಇಲ್ಲ, ಈ ಕಡೆ ಬರೀತೀನಿ ಅಂತೇಳಿ. ಸೊ ಇವಾಗ ಇದು ಒಂದು ಪೈಪು, ಅದು ಇನ್ನರ್ ಡಯಾಮೀಟರು, ಇನ್ನೊಂದು ಔಟರ್ ಡಯಾಮೀಟರ್. ಸೊ ಈ ಔಟರ್ ಡಯಾಮೀಟರ್ ಬಂದು 16 meters ಇದೆ, ಇನ್ನರ್ ಡಯಾಮೀಟರ್ ಬಂದು 12 meters ಇದೆ. ಸೊ ಇವಾಗ ಇದು ಯಾವ ಥರ ಇದೆ ನಮಗೆ ನೋಡೋಕ್ಕೆ, ನಾವು ಹಾಲೋ ಸಿಲಿಂಡರ್ ಕಲ್ತಿದ್ವಲ್ಲ, ಕರೆಕ್ಟ್ ಅಲ್ವಾ. 3Dಲಿ ಹಾಲೋ ಸಿಲಿಂಡರ್ ಕಲ್ತಿದ್ವಿ, ನೆನಪಿದೆಯಾ ನಿಮಗೆ.
ಅದರಲ್ಲಿ ನಾವು ಒಂದೇ ಒಂದು ಸೆಕೆಂಡು. ಸೊ ಅದರಲ್ಲಿ ನಾವು ಇದು ಫಸ್ಟ್ ಆಫ್ ಆಲ್ ನಿಮಗೆ ಸಿಲಿಂಡರ್ ಅಂತ ಹೆಂಗೆ ಗೊತ್ತಾಗಬೇಕು ಅಂತಂದರೆ, ಅಲ್ಲಿ ಕ್ವಶನ್ ಹೆಂಗೆ, ಹೌ ಮಚ್ ಮೆಟಲ್ ಇಸ್ ರಿಕ್ವೈರ್ಡ್ ಟು ಮೇಕ್ ಎ 20 ಮೀಟರ್ ಲಾಂಗ್ ಪೈಪ್ ಇಫ್ ಇಟ್ಸ್ ಇನ್ನರ್ ಅಂಡ್ ಔಟರ್ ಡಯಾಮೀಟರ್ 12 ಮೀಟರ್ 60 ಮೀಟರ್ ರೆಸ್ಪೆಕ್ಟಿವ್ಲಿ. ಹೌ ಮಚ್ ಮೆಟಲ್ ಇಸ್ ರಿಕ್ವೈರ್ಡ್ ಟು ಮೇಕ್ 20 ಮೀಟರ್ ಲಾಂಗ್ ಪೈಪ್ ಅಂತ ಅಂದರೆ, ಇದನ್ನು ತುಂಬಿಸೋಕ್ಕೆ ಎಷ್ಟು ಮೆಟಲ್ ಬೇಕು, ಅರ್ಥ ಆಗ್ತಿದೆಯಾ? ಅದನ್ನು ಇನ್ನೊಂದು ತಿಕ್ ಪೈಪಿಂದ ಅದನ್ನು ಈ ಒಳಗಡೆ ಪೈಪು ಇನ್ನೊಂದು ಪೈಪ್ ಇದೆ, ಆ ಒಂದು ಪೈಪ್ನ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡೋಕ್ಕೆ ಎಷ್ಟು ಮೆಟಲ್ ಬೇಕು ಅಂತ ಕೇಳ್ತಾ ಇರೋದು, ಸರಿನಾ? ಸೊ ಇನ್ನರಲ್ಲಿ ಏನೋ ಫಿಲ್ ಮಾಡಬೇಕು ಅಂತ ಅಂದರೆ ಅದೇನಾಗುತ್ತೆ, 3D ಆಗುತ್ತೆ. ಸೊ ಇಲ್ಲಿ ವಾಲ್ಯೂಮ್ ಬೇಕು, ಇಲ್ಲಾಂದರೆ ಇದು ಅನಾಲಸಲ್ಲಿ ಮಾಡ್ಬೋದಿತ್ತು. ಬಟ್ ಇಲ್ಲಿ ವಾಲ್ಯೂಮ್ ತುಂಬ್ತಾ ಇರೋದ್ರಿಂದ ನಮಗೆ ಇದು 3D ಆಗುತ್ತೆ. 3Dಲಿ ಈ ಥರ ಯಾವ್ದು ಬರುತ್ತೆ ಅಂತ ಅಂದರೆ ಸಿಲಿಂಡರ್, ಹಾಲೋ ಸಿಲಿಂಡರ್ ಬರುತ್ತೆ. ಸೊ ಇವಾಗ ನಮಗೆ ಡಯಾಮೀಟರ್ ಇದೆ. ಸೊ ಮೆಟಲ್ ಒಳಗಡೆ ತುಂಬಬೇಕು. ಮೆಟಲ್ ತುಂಬಬೇಕು ಅಂತಂದರೆ ನಾವು ದೊಡ್ಡ ಮೆಟಲಿಂದ ಈ ಚಿಕ್ಕ ಮೆಟಲ್ನ ದೊಡ್ಡದು ಇದೆಯಲ್ಲ ರೇಡಿಯಸ್ಸು, ದೊಡ್ಡ ಡಯಾಮೀಟರು, ಅದು ಮತ್ತೆ ಇನ್ನೊಂದು ಚಿಕ್ಕ ಡಯಾಮೀಟರ್ ಇದೆ. ಈ ದೊಡ್ಡ ಡಯಾಮೀಟರ್ ವಾಲ್ಯೂಮಿಂದ ಚಿಕ್ಕ ಡಯಾಮೀಟರ್ ವಾಲ್ಯೂಮ್ನ ತೆಗೆದುಬಿಟ್ರೆ ನಮಗೆ ಈ ಒಂದು ಏರಿಯಾ ಎಷ್ಟು ವಾಲ್ಯೂಮ್ ಅಂತ ಸಿಕ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಲ್ಲಿ ನಮಗೆ ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಏನಾಗಿರುತ್ತೆ ನಮ್ಮದು ಹಾಲೋ ಸಿಲಿಂಡ್ರಲ್ಲಿ? ಹಾಲೋ ಸಿಲಿಂಡರ್ ವಾಲ್ಯೂಮ್ ಫಾರ್ಮುಲಾ ಏನು? ವಾಲ್ಯೂಮ್ ಕಂಡುಹಿಡಬೇಕಂತಂದರೆ π ಇಂಟು r² ಸ್ಮಾಲ್ ಆರು ಬಿಗ್ ಆರು ಇಂಟು H, ಕರೆಕ್ಟ್ ಅಲ್ವಾ? ನಾವು ಇದನ್ನು ಎಲ್ಲಿ ತಿಳ್ಕೊಂಡಿದ್ವಿ, ಇಂಟ್ರೊಡಕ್ಷನಲ್ಲಿ ತಿಳ್ಕೊಂಡಿದ್ವಿ. ಇಲ್ಲಿ ಆರ್ ಇದೆಯಾ? ಆರ್ ಇಲ್ಲ, ಬಟ್ ಡಯಾಮೀಟರ್ ಇದೆ, ಕರೆಕ್ಟ್ ಅಲ್ವಾ? ಸೊ ಬಿಗ್ ಆರು ದೊಡ್ಡ ಡಯಾಮೀಟರ್ ಎಷ್ಟಿದೆ, 16 ಸೆಂಟಿಮೀಟರ್ ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಇದು ಡಯಾಮೀಟರ್ ಕೊಟ್ಟಿರೋದು, ಕರೆಕ್ಟ್ ಅಲ್ವಾ? ಕನ್ಫ್ಯೂಸ್ ಆಗಿಬಿಡಿ. ಡಯಾಮೀಟರ್ ಕೊಟ್ಟಿರೋದು 16, ಡಿವೈಡ್ ಬೈ 2 ಮಾಡಿದ್ರೆ ರೇಡಿಯಸ್ ಸಿಗುತ್ತೆ. ಎಷ್ಟು? 8 ಸೆಂಟಿಮೀಟರು, 8 ಮೀಟರು ರೇಡಿಯಸ್ ಸಿಕ್ಬಿಡ್ತು. ಇದು ದೊಡ್ಡದು. ಚಿಕ್ಕದು ಇನ್ನೊಂದು ಸ್ಮಾಲ್ ಡಿ ಅಂತ ತೊಗೊಂಡ್ರೆ 12 ಡಿವೈಡ್ ಬೈ 2 ಮಾಡಿದ್ರೆ 6 ಮೀಟರ್ ಬರುತ್ತೆ. ಇದು ಸ್ಮಾಲ್ ಆರ್ ರೇಡಿಯಸ್ ಸಿಕ್ತು. ಸೊ ಬಿಗ್ ರೇಡಿಯಸ್ಸು ಸ್ಮಾಲ್ ರೇಡಿಯಸ್ ಎರಡು ಸಿಕ್ತು. ಸೊ π 22/7 ಇಂಟು, ಸೊ ಬಿಗ್ ಆರ್ ಎಷ್ಟು? 8² - 6² ಇಂಟು H ಎಷ್ಟು? ಹೈಟ್ ಕೊಟ್ಟಿದ್ದಾರೆ 20 ಮೀಟರ್ ಲಾಂಗ್. ಆ 20 ಮೀಟರ್ ಲಾಂಗ್ನೇ ನಾವು ಹೈಟ್ ಅಂತ ತೊಗೊಬೋದಲ್ವಾ ಪೈಪಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇದು 20. ಸೊ 22/7 ಇಂಟು 8 8 64 - 36 ನಮ್ಗೆ ಎಷ್ಟಾಗಿರುತ್ತೆ? 28 ಆಗುತ್ತೆ. ಸೊ 28 ಇಂಟು 20, 7 1 7 4. ಸೊ 20 ಇಂಟು 4 80, ಅಥವಾ 22 ಇಂಟು 4 88, 88 ಇಂಟು 20, 80 ಇಂಟು 20 160, 8 2 16, 176, 1760 ಐತೆ 0 ಸ್ಕ್ವೇರ್ ಮೀಟರ್ಸ್. ಸೊ ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ಅಂದರೆ 1760 ಸ್ಕ್ವೇರ್ ಮೀಟರ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಷ್ಟೇ, ಮುಗೀತು. ವೆರಿ ಸಿಂಪಲ್. ಹೌ ಮಚ್ ಮೆಟಲ್ ಇಸ್ ರಿಕ್ವೈರ್ಡ್ ಟು ಮೇಕ್ ಎ 20 ಮೀಟರ್ ಲಾಂಗ್ ಪೈಪ್ ಅಂತ ಅಂದರೆ 1760 ಮೀಟರ್ ಸ್ಕ್ವೇರ್ ಮೀಟರ್ ಅಷ್ಟು ಮೆಟಲು ಬೇಕು, ಸರಿನಾ? ನೆಕ್ಸ್ಟ್, ಸೊ ಇನ್ನೊಂದೇ ಒಂದು ಕ್ವಶನ್ ಮಾಡಿ ಮೆನ್ಸುರೇಷನ್ ಟೋಟಲ್ ಮುಗಿಸ್ಬಿಡೋಣ. ಅಂದರೆ ಮುಗಿಸ್ಬಿಟ್ವಿ ಅಂತ ಅಂದರೆ ಇದರಲ್ಲಿ ಇನ್ನೂ ಎಷ್ಟೊಂದು ಥರ ಕ್ವಶನ್ಸ್ ಬರ್ಬೋದು. ಜಸ್ಟ್ ನಿಮಗೆ ಫಾರ್ಮುಲಾ ಒಂದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಆದರೆ ನೀವು ಯಾವುದೇ ಕ್ವಶನ್ ಕೊಟ್ಟರು ಮೆನ್ಸುರೇಷನ್ ಮಾಡ್ಬೋದು. ತುಂಬ ಈಸಿ ಮೆನ್ಸುರೇಷನ್ನು, ತಲೆನೇ ಕೆಡ್ಸ್ಕೊಂಬಿಡಿ. ಸೊ ಇನ್ನೊಂದು ಕ್ವಶನ್ನು, ಹೌ ಮೆನಿ ಸಾಲಿಡ್ spherical balls of radius 1.5 centimeter each are required to immerse into a cylindrical jar of radius 6 centimeter to raise the level of water in the jar by 36 centimeter. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು ಕ್ವಶನ್, ಬಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಾಗೆ ಮತ್ತು ಕಲ್ಲು ಗೊತ್ತಲ್ವ? ಮಡಿಕೆಯಲ್ಲಿ ನೀರಿರುತ್ತೆ, ಅದು ಕಾಗೆ ನೀರು ಕುಡಿಬೇಕಂದ್ರೆ ಕಲ್ಲೆಲ್ಲ ಹಾಕ್ಬಿಟ್ಟು ನೀರು ಕುಡಿಯುತ್ತೆ. ಚಿಕ್ಕವಾಗೆಲ್ಲ ನಾವು ಕನ್ನಡದಲ್ಲಿ ಪಾಠ ಎಲ್ಲ ಕೇಳಿದ್ದೀವಲ್ಲ, ಸೇಮ್ ಅದೇ ಥರನೇ. ಹೌ ಮೆನಿ ಸಾಲಿಡ್ ಸ್ಪೆರಿಕಲ್ ಬಾಲ್ಸ್ ಆಫ್ ರೇಡಿಯಸ್ 1.5 ಸೆಂಟಿಮೀಟರ್? ಚಿಕ್ಕ ಗೋಲಿ ಅಂತ ಅಂದ್ಕೊಳ್ಳಿ, ಗೋಲಿಗಳಿದ್ದಾವೆ. ಅದನ್ನು ಈಚ್ ಆರ್ ರಿಕ್ವೈರ್ಡ್, ಎಷ್ಟು ಗೋಲಿಗಳನ್ನ ಈಚ್ ಆರ್ ರಿಕ್ವೈರ್ಡ್ ಟು ಇಮರ್ಸ್ ಇಂಟು ಎ ಸಿಲಿಂಡ್ರಿಕಲ್ ಜಾರ್. ಒಂದು ಸಿಲಿಂಡ್ರಿಕಲ್ ಜಾರ್ ಇದೆ. ಇವಾಗ ಇದು ಸಿಲಿಂಡ್ರಿಕಲ್ ಜಾರ್ ಅಂತ ಅಂದ್ಕೊಳ್ಳಿ, ಸರಿನಾ?
ಸಿಲಿಂಡ್ರಿಕಲ್ ಜಾರ್ ಟು ಇಮರ್ಸ್ ಇಂಟು ಎ ಸಿಲಿಂಡ್ರಿಕಲ್ ಜಾರ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್. ಇದು ರೇಡಿಯಸ್ ಎಷ್ಟಿದೆ? 6 ಸೆಂಟಿಮೀಟರ್ ಇದೆಯಂತೆ, ಸರಿನಾ? ಟು ರೇಸ್ ದ ಲೆವೆಲ್ ಆಫ್ ವಾಟರ್ ಇನ್ ದ ಜಾರ್ ಬೈ 36 ಸೆಂಟಿಮೀಟರ್. ಇದರಲ್ಲಿ ಎಷ್ಟು ಗೋಲಿಗಳು ಹಾಕಿದ್ರೆ ನೀರು ಅನ್ನೋದು ಎಲ್ಲಿಗೋ ಹೈಟ್ ಬಿಟ್ಬಿಡಿ. ಟೋಟಲ್ ಹೈಟ್ ಜಾರ್ ಹೈಟ್ ಗೊತ್ತಿಲ್ಲ, ಸಿಲಿಂಡ್ರಿಕಲ್ ಜಾರ್ದು ಗೊತ್ತಿಲ್ಲ, ಬಟ್ ನೀರು ಅನ್ನೋದು 36 ಸೆಂಟಿಮೀಟರ್ ಹೈಟಿಗೆ ಬರಬೇಕಂತೆ. ಸೊ ನೀರನ್ನ ಇವಾಗ ಅರ್ಥ ಮಾಡ್ಕೊಳ್ಳಿ. ಈ ನೀರು ಅನ್ನೋದು ಮುಂಚೆ ಅಷ್ಟಿರುತ್ತೆ, ಇವಾಗಲೂ ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ? ಗೋಲಿಗಳು, ಕರೆಕ್ಟ್ ಅಲ್ವಾ? ಗೋಲಿಗಳು ಎಕ್ಸ್ಟ್ರಾ ಆಗಿರುತ್ತೆ. ಸ್ಪಿರಿಕಲ್ ಬಾಲ್ಸ್ ಅನ್ನೋದು ಎಕ್ಸ್ಟ್ರಾ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇದ್ರದ್ದು ರೇಡಿಯಸ್ಸು, ಈ ಗೋಲಿಗಳದ್ದು ಇದೆಯಲ್ಲ, ಇದ್ರದ್ದು ರೇಡಿಯಸ್ಸು 1.5 ಸೆಂಟಿಮೀಟರ್ ಇದೆ, ಸರಿನಾ? ಇವಾಗ ನಮ್ಗೆ ಏನು ಕೇಳ್ತಾರೆ, ಈ ಥರದ್ದು ಎಷ್ಟು ಹಾಕಿದ್ರೆ ಈ ನೀರು ಅನ್ನೋದು 36 ಸೆಂಟಿಮೀಟರ್ ಹೈಟ್ ಬರುತ್ತೆ ಅಂತ ಕೇಳ್ತದೆ. ಸೊ ಇಲ್ಲಿ ಒಂದು ಲಾಜಿಕಾಗಿ ಯೋಚನೆ ಮಾಡಿ, ನೀರು ಅನ್ನೋದು ನಾವು ಹಾಕ್ತಿಲ್ಲ, ತೆಗಿತಿಲ್ಲ, ನೀರು ಎಷ್ಟಿದೆ ಅಷ್ಟೇ ಇದೆ. ನಾವಿಲ್ಲಿ ಏನು ಹಾಕ್ತಾಯಿದ್ವಿ? ಗೋಲಿಗಳನ್ನ ಹಾಕ್ತಾಯಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಇಲ್ಲಿವರೆಗೂ ನೀರು ಬರಬೇಕು ಅಂತಂದರೆ ಜೊತೆಗೆ ಈ ಗೋಲಿಗಳು ಕೂಡ ಇದ್ದಾವೆ. ಸೊ ಇಲ್ಲಿ ನಾನು ಓವರಾಲಾಗಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ್ತಿದೆ? ಇದರಲ್ಲಿ ಏನು ಕಂಡುಹಿಡಿಬೇಕು ಅಂತ ಅರ್ಥ ಆಗ್ತಿದೆ? ವಾಲ್ಯೂಮ್ ಕಂಡುಹಿಡಿಬೇಕಾಗುತ್ತೆ, ಅರ್ಥ ಆಗ್ತಿದೆಯಾ? ಆದರೆ ಆ ವಾಲ್ಯೂಮ್ ಅನ್ನೋದು ಎಷ್ಟು ಗೋಲಿಗಳು ಹಾಕಿರ್ತೀವಿ ಅದಕ್ಕೆ ಸಮಾನ ಇರುತ್ತೆ. ಅರ್ಥ ಆಯ್ತಾ ಇವಾಗ? ಸೊ ಇವಾಗ ನಾವು ಏನು ಕಂಡುಹಿಡಬೇಕು? ವಾಲ್ಯೂಮ್ ಆಫ್ ಸಿಲಿಂಡರು. ವಾಲ್ಯೂಮ್ ಅಂದರೆ ಏನು? ಇದರಲ್ಲಿ ಏನು ತುಂಬಿಸಿದ್ವಿ ಅದು ವಾಲ್ಯೂಮು. ಈ ವಾಲ್ಯೂಮು ಯಾವುದಕ್ಕೆ ಈಕ್ವಲ್ ಇರಬೇಕು? ಎಷ್ಟು ಗೋಲಿಗಳು ಹಾಕಿದ್ದೀವಿ? ನಂಬರ್ ಆಫ್ ಬಾಲ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್. ಇದಕ್ಕೊಂದು ವಾಲ್ಯೂಮ್ ಇದೆಯಲ್ಲ, ವಾಲ್ಯೂಮ್ ಆಫ್ ಸ್ಪಿಯರ್, ಕರೆಕ್ಟ್ ಅಲ್ವಾ? ನಮಗೆ ನಂಬರ್ ಆಫ್ ಬಾಲ್ಸ್ ಗೊತ್ತಿಲ್ಲ, ಡೈರೆಕ್ಟಾಗಿ ಇಷ್ಟು ಅಂತ ಹೇಳ್ಬಿಡ್ತಿದ್ವಿ. ನಂಬರ್ ಆಫ್ ಬಾಲ್ಸ್ ಗೊತ್ತಿಲ್ಲ, ಆದರೆ ಅದರದ್ದು ರೇಡಿಯಸ್ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಸೊ ಆ ರೇಡಿಯಸ್ದು ಒಂದೊಂದು ಎಷ್ಟು ರೇಡಿಯಸ್ ಅಂತ ಗೊತ್ತಾರೆ ನಮಗೆ ಟೋಟಲ್ ಅದ್ರದ್ದು ವಾಲ್ಯೂಮ್ ಕೂಡ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಕಂಡುಹಿಡಿಯೋಣ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು? πr²h, ಕರೆಕ್ಟ್ ಅಲ್ವಾ? ಸೊ ನಾನು ಬಿಗ್ ಆರ್ ಅಂತ ತೊಗೊಂಡ್ರೆ ಇಲ್ಲಿ 2 ರೇಡಿಯಸ್ ಇದೆ, ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಬಿಗ್ ಆರ್ ತೊಗೊಂಡೆ. ಸೊ ನಂಬರ್ ಆಫ್ ಬಾಲ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಏನು ಫಾರ್ಮುಲಾ? ಇಂಟು 4/3 πr³, ಕರೆಕ್ಟ್ ಅಲ್ವಾ? ಇದು ಅದರದ್ದು ಫಾರ್ಮುಲಾ. ಸೊ ಇವಾಗ ನಾವೇನು ಮಾಡೋಣ? ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಸೊ 22/7 ಇಂಟು ದೊಡ್ಡ ಆರ್ ಎಷ್ಟು? ರೇಡಿಯಸ್ಸು 6 ಇಂಟು 6 ಇಂಟು ಹೈಟ್ ಕೊಟ್ಟಿದ್ದಾರೆ ಎಷ್ಟು? 36, ಕರೆಕ್ಟ್ ಅಲ್ವಾ? 36 ಈಕ್ವಲ್ಸ್ ನಂಬರ್ ಆಫ್ ಬಾಲ್ಸ್ ಈಕ್ವಲ್ಸ್ ಇಂಟು 4/3 ಇಂಟು 22/7 ಇಂಟು r³ ಎಷ್ಟು? 1.5 ಇಂಟು 1.5 ಇಂಟು 1.5, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ನಂಬರ್ ಆಫ್ ಬಾಲ್ಸ್ನ ಈ ಕಡೆ ತೊಗೊಂಬಂದರೆ ಇದರಿಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ನಂಬರ್ ಆಫ್ ಬಾಲ್ಸ್ ಈಕ್ವಲ್ಸ್ 22/7 ಇಂಟು 6 ಇಂಟು 6 ಇಂಟು 36 ಹೋಲ್ ಡಿವೈಡೆಡ್ ಬೈ 4/3 ಇಂಟು 22/7 ಇಂಟು 1.5 ಇಂಟು 1.5 ಇಂಟು 1.5, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ 22/7 ಪೈ ಹೋಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಪೈ ಹೋಯಿತು. ಅದಾದಮೇಲೆ ನಮಗೆ ಈ 1.5 ಇಂದ 1.5 ಇಂಟು 4 ಮಾಡಿದ್ರೆ ನಮಗೆ 6 ಬರುತ್ತೆ, ಕರೆಕ್ಟ್ ಅಲ್ವಾ? 1.5 1 1.5 4 1.5 1 1.5 4, ಕರೆಕ್ಟ್ ಅಲ್ವಾ? ಅದಾದಮೇಲೆ ನಮಗೆ ಈ 3 ಕೂಡ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 3 ಏನಾಗಿರುತ್ತೆ? ಇಲ್ಲಿ ಹೋಗುತ್ತೆ. ಸೊ ನಾವು ಈ 3ನ ಡೈರೆಕ್ಟಾಗಿ ಇಲ್ಲಿ ತೆಗೆದು ಇಲ್ಲಿ ಹಾಕೊಂಡ್ರೆ, ಅಥವಾ ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ, ಇದು ಹಿಂಗೆ ಇರಲಿ. ನೆಕ್ಸ್ಟ್ ಸ್ಟೆಪ್ ಹಾಕೊತೀನಿ ನೋಡಿ. ಸೊ ಕಾಣಿಸ್ತಿದೆ ಅಲ್ವಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? 4 ಇಂಟು 36 ಇಂಟು ಈ 3 ಏನಾದ್ರು ಮೇಲೆ ಹೋಗುತ್ತೆ ಡಿವೈಡೆಡ್ ಬೈ 4 ಇಂಟು 1.5, ಡನ್ ಅಲ್ವಾ? ಸೊ 1.5 1 1.5 2 ಆಯಿತಾ? ಸೊ 2 1 2 2 2 1 2 2 2 ಇಂಟು 4 ಇಂಟು 36 2 ಇಂಟು 4 ಇಂಟು 36. ಸೊ 36 2 4 8 36 8 ಎಷ್ಟು ಬರುತ್ತೆ? ಸೊ 36 ಇಂಟು 8 30 ಇಂಟು ಎಷ್ಟು? 30 ಇಂಟು 8 ಎಷ್ಟು? 24 240 6 ಇಂಟು 8 48. ಸೊ 288 ಬಾಲ್ಸ್ ಆಗುತ್ತೆ. ಸೊ 288 ಬಾಲ್ಸ್ನ ನಾವು ಆ್ಯಡ್ ಮಾಡಿದ್ರೆ, ಅದರಲ್ಲಿ ಗೋಲಿಗಳನ್ನ ಆ್ಯಡ್ ಮಾಡಿದ್ರೆ ಆ ಒಂದು ನೀರನ್ನು 36 ಸೆಂಟಿಮೀಟರ್ ಬರುತ್ತೆ. ಸೊ ಟೋಟಲ್ ವಾಲ್ಯೂಮ್ ಕೂಡ ನಮಗೆ ಈಕ್ವಲ್ ಆಗಿರುತ್ತೆ. ಡನ್, ಮುಗೀತು. ಸೊ ಇಲ್ಲಿಗೆ ಮೆನ್ಸುರೇಷನ್ ಕೂಡ ಮುಗೀತು. ನೆಕ್ಸ್ಟು ನಾವು ಆಲ್ಜಿಬ್ರಾ ಸ್ಟಾರ್ಟ್ ಮಾಡೋಣ. ಸೊ ಏನಿಲ್ಲ, ಮೆನ್ಸುರೇಷನಲ್ಲಿ 2D 3D ಇರುತ್ತೆ. 2Dಲಿ ಯಾವ್ಯಾವ ಫಾರ್ಮುಲಾ ಬರುತ್ತೆ, 3D ಯಾವ್ಯಾವ ಫಾರ್ಮುಲಾ ಬರುತ್ತೆ ನೋಡ್ಕೊಳ್ಳಿ. ಹೈಟ್ ಅಂದರೆ ಏನು, ಲೆಂತ್ ಅಂದರೆ ಏನು, ಬ್ರೆಡ್ತ್ ಅಂದರೆ ಏನು, ರೇಡಿಯಸ್ ಅಂದರೆ ಏನು, ಡಯಾಮೀಟರ್ ಅಂದರೆ ಏನು, ವಾಲ್ಯೂಮ್ ಅಂದರೆ ಏನು, ಡಯಾಗ್ನಲ್ ಅಂದರೆ ಏನು, ಇಷ್ಟು ತಿಳ್ಕೊಂಡ್ರೆ ನಾವು ಆರಾಮಾಗಿ ಮಾಡ್ಬಿಡ್ಬೋದು. ಪೈಥಾಗರಸ್ ಥಿಯರಮ್ ಇನ್ನೂ ಟ್ರಿಗ್ನೋಮೆಟ್ರಿಯಲ್ಲಿ ಇನ್ನೂ ಮಸ್ತಾಗಿ ತಿಳ್ಕೊಳ್ಳೋಣ, ತಲೆ ಕೆಡಿಸ್ಕೊಬೇಡಿ. ಅದಾದಮೇಲೆ ನಿಮಗೆ
ಮೇನಾಗಿ ಏನಿಲ್ಲ, ಮೆನ್ಸ್ಟ್ರೇಷನ್ ಜಸ್ಟ್ ಇರೋ ಫಾರ್ಮುಲಾಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಮೆನ್ಸ್ಟ್ರೇಷನ್ ಈಸಿ ಇರುತ್ತೆ. ಜಸ್ಟ್ ಒಂದು ಸಲ ನೋಡಿದ ತಕ್ಷಣ ಬಂದಿಲ್ಲದೆ ಇರ್ಬೋದು, ಇನ್ನೊಂದು ಸಲ ನೋಡೋಕ್ಕೆ ಟ್ರೈ ಮಾಡಿ. ಆದರೆ ಟೈಮ್ ಇದ್ದರೆ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬಂದುಬಿಡುತ್ತೆ. ಇನ್ನೂ ಹಲವಾರು ಕ್ವಶನ್ಸ್, ಇನ್ನೂ ಡಿಫ್ರೆಂಟ್ ಕ್ರಿಯೇಟಿವ್ ಕ್ವಶನ್ಸ್ ಕೇಳ್ತಾರೆ. ಸೊ ಜಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ. ಏನು ಕೇಳ್ತಾ ಇದ್ದಾರೆ, ವಾಲ್ಯೂಮಾ, ಟೋಟಲ್ ಸರ್ಫೇಸ್ ಏರಿಯಾನ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ, ಅಥವಾ ಏರಿಯಾನ, ಬ್ರೆಡ್ತಾ, ಹೈಟಾ, ಏನು ಕೇಳ್ತಾ ಇದ್ದಾರೆ ಫಸ್ಟ್ ತಿಳ್ಕೊಳ್ಳಿ. ಅದರಿಂದ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.